ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಎಳ್ಳಂತೂ ಮಾಡ್ತೀವಿ, ಸಕ್ಕರೆ ಹೆಚ್ಚಿನ ಜೊತೆಯಲ್ಲಿ ಎಳ್ಳು ಮಾಡ್ತೀವಲ್ವ. ಸಕ್ಕರೆ ಹೆಚ್ಚು ಮಾಡೋದು ತುಂಬ ಕಷ್ಟ ಅಂತ ಭಾಳ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದು ನಿಜವಾಗ್ಲೂ ಕಷ್ಟ ಅಲ್ಲ. ಈಗ ನಾವು ಅಂಗಡಿಗಳಲ್ಲಿ ತಗೊಳ್ಳೋ ಸಕ್ಕರೆ ಹೆಚ್ಚಿಗೆ ತುಂಬ ಕೆಮಿಕಲ್ಸ್ ಹಾಕ್ತಾರೆ, ಬೆಳ್ಳಗಿರಲಿ, ಗಟ್ಟಿಯಾಗಿರಲಿ, ಒಡಿದೇ ಇರಲಿ ಅಂತೇಳಿ. ಆದರೆ ನೀವು ಕೆಲವು ಅಚ್ಚುಗಳನ್ನು ಮಾತ್ರ ನೀವು ತೊಗೊಂಡು ಇಟ್ಕೊಂಡ್ರೆ ಅಂಗಡಿಯಲ್ಲಿ ಸಿಗುತ್ತೆ ಇದೆಲ್ಲ ಅಚ್ಚುಗಳು. ಅಂದರೆ ಇದು ಮರದಲ್ಲಿ ಮಾಡಿರೋ ಒಂದು ಕೆತ್ತನೆ ಮಾಡಿರೋ ಒಂದು ಮೌಲ್ಡ್ಸು. ಇದನ್ನು ನೀವು ಸಕ್ಕರೆ ಪಾಕ ಮಾಡಿಬಿಟ್ಟು ಇದಕ್ಕೆ ಹಾಕಿದರೆ ಆರಾಮಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗಂತೂ ಸಕ್ಕರೆ ಹೆಚ್ಚು ತುಂಬ ಇಷ್ಟ ಆಗುತ್ತೆ. ನೀವು ಹೊಸದಾಗಿ ತೊಗೊಳ್ಳೋರಾದರೆ ಈ ಥರ 4 ಮಿಕ್ಸ್ ಆಗಿರೋ ಥರದ್ದು ತೊಗೊಳ್ಳಿ. ಆವಾಗ ನಿಮಗೆ ಅದು ಕೆಡೋ ಮಾತೇ ಇರಲ್ಲ. ನೀವು ಸಕ್ಕರೆ ಹೆಚ್ಚು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಹಾಕಿದ್ರೇನು ನಿಮಗೆ ಅದು ಅಚ್ಚು ಸಿಕ್ಬಿಡುತ್ತೆ. ನೋಡಿ, ಈ ಥರ ಇರುತ್ತೆ. ಇದು ಹೀಗಿರೋದ್ರಿಂದ ಅದು ಪಾಕ ಹಾಕಿಬಿಟ್ಟು ಒಂದೊಂದೇ ಹೀಗೆ ತೆಕ್ಕೊಳ್ಳೋದು ಕೂಡ ನಿಮಗೆ ತುಂಬ ಸುಲಭ. ಆವಾಗ ಸಕ್ಕರೆ ಹೆಚ್ಚು ಖಂಡಿತ ಕೆಡಲ್ಲ. ಆ ಥರನೇ ನಿಮಗೆ ಬರುತ್ತೆ. ನೋಡಿ, ಈ ಥರ ಕಾಣುತ್ತಲ್ವ ನಿಮಗೆ, ಹೀಗೆ ನೋಡಿ. ಇದು ಹೀಗೆ ಇದರಲ್ಲಿ ಸುಮಾರು ವೆರೈಟಿ ಸಿಕ್ಕತ್ತೆ. ನಾನು ತುಂಬ ಮಾಡೋದ್ರಿಂದ ಇಷ್ಟೊಂದೆಲ್ಲ ಸಂಗ್ರಹ ಮಾಡಿಟ್ಕೊಂಡಿದ್ದೀನಿ. ಇದು ಅಷ್ಟೇ ನೋಡಿ, ಹೀಗಿರುತ್ತಲ್ವ. ಇದನ್ನು ನೀವು ಈ ಥರ ಜೋಡಿಸ್ಬಿಟ್ಟು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮಾಡೋದ್ರಿಂದ ಇದರಲ್ಲಿ ನಿಧಾನವಾಗಿ ಪಾಕ ಹಾಕ್ಕೊಳ್ತಾ ಹೋಗೋದು. ಪಾಕ ಅಂದರೆ ನೀವು ಗಟ್ಟಿ ಪಾಕ ಮಾಡಿಬಿಟ್ಟ ಮೇಲೆ ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೈಡಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿರಿ. ನೀರನ್ನು ಸ್ವಲ್ಪ ಹಾಕ್ಕೊಂಡು ಅದು ಒಂದು ಸತಿ ಒಂಚೂರು ಕೆಡ್ಬೋದು, ಆದರೆ ನೆಕ್ಸ್ಟ್ ಟೈಮ್ ಖಂಡಿತ ಕೆಡ್ದಂಗೆ ಬರುತ್ತೆ ನಿಮಗೆ. ಮತ್ತು ಅದನ್ನು ನಾನು ತೋರಿಸ್ತೀನಿ ನಿಮಗೆ ಮಾಡೋದು. ಇವತ್ತು ಬರೀ ನಿಮಗೆ ಈ ಮೌಲ್ಡ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ 4 ಇರುತ್ತಲ್ವ. ನಿಮಗೆ ದೊಡ್ಡದು ಬೇಕಾ, ಸಣ್ಣದು ಬೇಕಾ, ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ಈ ಫಂಕ್ಷನ್ಗಳಲ್ಲಿ ಕೂಡ ಇವಾಗ ಸಕ್ಕರೆ ಹೆಚ್ಚಿಡೋದು ಒಂಥರ ಒಂದು ಸಂಪ್ರದಾಯದ ಥರನೇ ಆಗಿಬಿಟ್ಟಿದೆ. ನೋಡಿ, ಇದು ದೀಪ ಎಷ್ಟು ಚೆನ್ನಾಗಿ ಕೆತ್ತಿದಾರಲ್ವ. ಈಗ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಕೆತ್ತಿರೋದು ನೀವು ಹುಡುಕೊಂಡು ಹೋಗಬೇಕು ಇವಾಗ. ಏಕೆಂದರೆ ಕೆತ್ತನೆ ಮಾಡೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಇವಾಗ. ಇದು ನೋಡಿ, ಇದು ಬೆಲ್ದಚ್ಚು ಅಂತ ಹೇಳಿ ಈಗ ಎಂಗೇಜ್ಮೆಂಟಲ್ಲಿ ಎಲ್ಲ ಹುಡುಗಿಗೆ ಕೊಡ್ತಾರಲ್ವ, ಬೆಲ್ದಚ್ಚಂತೂ ಕೊಡ್ತಾರೆ. ಇದು ಸಕ್ಕರೆ ಪಾಕ ಮಾಡಿ ಹಾಕೋದ್ರಿಂದ ನಿಮಗೇನಾಗುತ್ತೆ, ಸಕ್ಕರೆದು ಬೆಳ್ಳಗೆ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳಿ ಬಣ್ಣಗಳು ಹಾಕಿ ಕೂಡ ಇದನ್ನು ನೀವು ಮಾಡ್ಬೋದು. ಸಕ್ಕರೆ ಪಾಕ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಈ ಥರ ಹೊಡೆಯೋದ್ರಿಂದ ನಿಮಗೆ ಇದು ಬಂದುಬಿಡತ್ತೆ. ಆದರೆ ಈ ಮಾಡೋಕ್ಕೆ ಮೊದಲು ಪ್ರೊಸೀಜರ್ ಏನು ಅಂದರೆ, ನೀವು ಈ ಅಚ್ಚುಗಳನ್ನು ನೀರಲ್ಲಿ ಹಾಕಿಡಬೇಕು. ಅಂದರೆ 1 ದಿನ ಆದ್ರೂ ಇದು ಚೆನ್ನಾಗಿ ನೀರಲ್ಲಿ ನೆನಿಬೇಕು. ಈ ಮರ ನೆಂದಷ್ಟು ನಿಮಗೆ ಸಕ್ಕರೆ ಹೆಚ್ಚು ಪಾಕ ಹಾಕಿದ ಕೂಡಲೇ ಅದು ಆರಾಮಾಗಿ ಎದ್ದೇಳ್ಬಿಡುತ್ತೆ. ಅದನ್ನು ಒಂದು ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ನೀವು ಡಬ್ಬಿಯಲ್ಲಿ ಹಾಕಿಟ್ಕೋಬೋದು. ಅದರಿಂದ ನೀವೇ ಮನೇಲಿ ಮಾಡಿರೋ ಸಕ್ಕರೆ ಹೆಚ್ಚು ತುಂಬಾ ಚೆನ್ನಾಗಿರುತ್ತೆ. ಆ ಮಕ್ಕಳು, ಯಾರು ದೊಡ್ಡವರು, ಯಾರು ತಿಂದರೂ ಕೂಡ ಅದೊಂಥರ ಏನೂ ಆರೋಗ್ಯಕ್ಕೆ ಹಾನಿ ಆಗಲ್ಲ. ಅದರಿಂದ ನೋಡಿ, ಈ ಥರ ಮಣೆಗಳು ಸುಮ್ಮನೆ ಮನೇಲಿ ಮಾಡೋದಕ್ಕೆ ಇಷ್ಟೊಂದು ಏನು ಶೇಖರಣೆ ಬೇಕಾಗಲ್ಲ. ನೀವು ಒಂದು 2 ಅಚ್ಚು ಮಾರ್ಕೆಟಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ, ಒಂದು 2 ಅಚ್ಚು ತಂದು ಇಟ್ಕೊಂಡು ಇದರ ಪ್ರಿಪ್ರೇಷನ್ನ ನೀವು ಮನೆಯಲ್ಲೇ ಮಾಡ್ಬೋದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಾಕ ಮಾಡಿದ್ದಕ್ಕೆ ಹಾಕೋದು ಹೇಗೆ ಅನ್ನೋದು ಕೂಡ ತೋರಿಸ್ತೀನಿ. ನೋಡಿ, ನನ್ನ ಹತ್ರ ಇರೋ ಅಚ್ಚುಗಳು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲನೂ ನಿಮ್ಗೆ ಇವಾಗ ಬರ್ಡ್ಸು ಆ ಥರದ್ದು ಇದು ನೋಡಿದರೆ ಗೊತ್ತಾಗುತ್ತೆ ನೋಡಿ. ಸ್ಕ್ವಿರಿಲ್ಲು ಈ ಥರದ್ದೆಲ್ಲನೂ ಜೊತೆಯಲ್ಲಿ ಇರೋದು, ಫಿಶ್ಶು ಮತ್ತು ಇದು ಗೋಪುರ, ಹೀಗೆ ಇದು ಏನಿದೆಯೋ ಅದೇ ಡಿಸೈನ್ ಬರುತ್ತೆ. ಈಗಿನ ಮಕ್ಕಳಿಗೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಇದು ಸಕ್ಕರೆ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರಲ್ಲ ನೋಡಿ. ಇದೆಲ್ಲ ನೋಡಿ, ಫ್ರೂಟ್ಸು, ಬಾಳೆಹಣ್ಣು, ಅನಾನಸ್ಸು, ಈ ಕೆತ್ತನೆ ಹೇಗಿರುತ್ತೋ ಹಾಗೇ ನಿಮಗೆ ಅದರಲ್ಲಿ ಬರುತ್ತೆ. ಮತ್ತು ಇದು ನೋಡಿ, ಇದು ಬೆಲ್ದಚ್ಚು. ಇದಂತೂ ಕೆಡೋದೇ ಇಲ್ಲ. ನೀವು ಹೊಸ್ದಾಗಿ ಮಾಡೋರಂತೂ ಸ್ಟಾರ್ಟಿಂಗ್ ಇದರಲ್ಲೇ ಮಾಡಿ ಕಲ್ತ್ಕೋಬೋದು. ಪಾಕದ ಹದ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಹೀಗೆ ಹೊಡೆಯೋದ್ರಿಂದ ಈಸಿಯಾಗಿ ಬರುತ್ತೆ. ಏನಂದರೆ ನೀರಲ್ಲಿ ನೀವು ತೆಗೆದ ಮೇಲೆ ಕೂಡ ನೀವು ಇಮ್ಮಿಡಿಯೇಟ್ ನೀರಲ್ಲಿ ಹಾಕಬೇಕು. ಆವಾಗ ಆ ಪಾಕ ಏನಾಗಿರುತ್ತೆ ಅಲ್ಲ ಅಂಟ್ಕೊಂಡಿದ್ರೆ ಅದೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಮತ್ತು ನೀವು ಮಾಡೋವಾಗ ನೀರಿಲ್ದಂಗೆ
ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಈ ಥರ ಜೋಡಿಸಿ ಇಟ್ಕೊಂಡು ನೀವು ಮತ್ತೆ ಪಾಕಕ್ಕೆ ರೆಡಿ ಮಾಡ್ಕೋಬೇಕು. ಮತ್ತು ಅದು ಪಾಕ ಸೋರ್ದಂಗೆ ನೀವು ಟೈಟಾಗಿ ಈ ಥರ ನಾ ಹಾಕಿದ್ದೀನಲ್ವ ರಬ್ಬರ್ ಬ್ಯಾಂಡು, ಆ ಥರ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೇ ನೀವು ಕುತ್ಕೋಬೇಕು. ಒಬ್ಬರೇ ಕೂಡ ಆರಾಮಾಗಿ ಮಾಡ್ಕೋಬೋದು, ಇದು ಏನು ಕಷ್ಟ ಇಲ್ಲ. ಇವಾಗಿನವ್ರಿಗಂತೂ ತುಂಬ ಇಷ್ಟ ಎಲ್ಲನೂ ಮಾಡಬೇಕು, ನಾವು ರೆಡಿ ಮಾಡಬೇಕು ಅಂತ. ಅದರಿಂದ ಅಂಥವ್ರಿಗೆ ಇದು ಸಹಾಯ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವರು ನನ್ನ ಫ್ರೆಂಡ್ ಪುಷ್ಪ ಅಂತ ಹೇಳಿ, ಇವರು ನಾನು ತುಂಬ ವರ್ಷಗಳಿಂದ ಫ್ರೆಂಡ್ಸು. ಮತ್ತು ಇವರಿಗೆ ಮೊದಲು ತುಂಬ ಒಂಥರ ಹೆದರಿಕೆ ಇತ್ತು, ಏನು ಮುಂದುವರಿಯೋಕ್ಕೂ ಭಾಳ ಹೆದರ್ಕೋತಾ ಇದ್ರು. ನಾನು ಅವ್ರನ್ನ ನೀವು ಮಾಡಿ ನಮ್ಮ ಜೊತೇಲಿ ಸೇರ್ಕೊಂಡು ಮಾಡಿ ಅಂತ ಹೇಳಿ ಅವ್ರಿಗೆ ನಾನು ಉತ್ತೇಜಿಸ್ತಾ ಇದ್ದಿದ್ದರಿಂದ ಅವರು ತುಂಬ ಒರಿಜಿನಲಾಗಿ ತುಂಬ ಜಾಣರು, ಆದರೆ ಏನೋ ಒಂದು ಹೆದರಿಕೆ ಇತ್ತು. ಈಗ ಅವರು ತುಂಬ ಇಂಡಿಪೆಂಡೆಂಟಾಗಿ ಅವರೇ ಎಲ್ಲನೂ ಮಾಡ್ತಾ ಇದ್ದಾರೆ. ಹೇಳಿ ಪುಷ್ಪ. ನಮಸ್ಕಾರ, ನನ್ನ ಹೆಸರು ಪುಷ್ಪ ಅಂತ. ಇವ್ರು ನನ್ನ ಫ್ರೆಂಡ್ ಅನ್ಪೂರ್ಣ. ಸುಮಾರು ವರ್ಷದಿಂದ ಅಚ್ಚೆಲ್ಲ ಮಾಡ್ಕೊಡ್ತಾ ಇದ್ವಿ. ನನಗೆ ಧೈರ್ಯ ತುಂಬಿದ್ದೆ ಇವರು. ಈಗ ನಾನು ಇಂಡಿಪೆಂಡೆಂಟಾಗಿ ಪುಡಿಗಳು, ಸಕ್ಕರೆ, ಅಚ್ಚು, ಎಳ್ಳು ಎಲ್ಲ ಮಾಡಿ ಮನೆಯಲ್ಲೇ ಸೇಲ್ ಮಾಡ್ತಾ ಇದ್ದೀನಿ. ನಾನಿರೋದು RR ನಗರದಲ್ಲಿ. ಇವ್ರ ಫೋನ್ ನಂಬರ್ ಕೂಡ ಫೋನ್ ನಂಬರ್ ಕೂಡ ಹಾಕ್ತೀನಿ, 9535326872. ನಿಮ್ಗೆ ಯಾರಿಗಾದ್ರೂ ಏನಾದರೂ ಬೇಕಾದರೆ ಖಂಡಿತ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರಿಗೂ ಒಂದು ಸಹಾಯ ಆಗುತ್ತೆ, ನಿಮಗೂ ಒಂದು ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನು ಸಕ್ಕರೆ ಹೆಚ್ಚಿನ ಮಣೆಗಳನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಒಂದು ಐಡಿಯಾ ಬಂದಿರ್ಬೋದು. ಎಷ್ಟೋ ಜನ ಖಂಡಿತ ಗೊತ್ತಿರಲ್ಲ ಅಚ್ಚುಗಳು ಹೇಗಿರುತ್ತೆ, ಯಾವ ಥರ ಮಾಡ್ತಾರೆ ಅನ್ನೋದು ಖಂಡಿತ ಗೊತ್ತಿರಲ್ಲ. ಇದನ್ನು ನೋಡಿದಾಗ ನಿಮಗೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಪಾಕ ಮಾಡಿ ಈ ಅಚ್ಚುಗಳಿಗೆ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಆವಾಗ ನಿಮಗೆ ನಿಜವಾಗ್ಲೂ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ. ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡಿ, ಫಾಲೋ ಮಾಡಿ ಮತ್ತು ಕಾಮೆಂಟು ಮಾಡಿ. ನಿಮ್ಮ ಕಾಮೆಂಟ್ಗಳಿಂದ